ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರಿಲ್ಸ್ ಲೆಹಂಗಾನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಈ ರೀತಿ ಚಿಕ್ಕದಾಗಿ ನಾವು ಪ್ರಿಲ್ಸ್ನ ಇಟ್ಕೊಳ್ಬೇಕು. ನಾನು ಮೊದಲೇ ಲೈನಿಂಗ್ ಕ್ಲಾತ್ನ ನಾವು ಪೆಟಿಕೋಟ್ ಹೊಲ್ಕೊತೀವಲ್ಲ ಪೀಸ್ ಹಾಕ್ಬಿಟ್ಟು 8 ಪೀಸ್ ಹಾಕಿ ನಾನು ಸೊಂಟದ ಸುತ್ತಳತೆ ಕರೆಕ್ಟಾಗಿ ನಾನು ಸ್ಟಿಚ್ ಮಾಡಿಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ. ನಿಮಗೆ ಫುಲ್ ವಿಡಿಯೋ ಬೇಕು ಅಂದರೆ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಈ ರೀತಿಯಾಗಿ ನಾವು ಪ್ರಿಲ್ಸ್ ಎಲ್ಲ ಇಟ್ಕೊಂಡ್ಮೇಲೆ 4 ಇಂಚ್ ಇರೋ ಈ ಲೈನಿಂಗ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಲೆಹಂಗಾಗೆ ಅಳತೆ ಮಾಡ್ಕೊಂಡ್ಬಿಟ್ಟು ತೊಗೊಬೇಕು. ಇದು ಮೇಲೆ ಉಳಿದಿರುತ್ತಲ್ಲ ಬಾರ್ಡರ್, ಅದಕ್ಕೆ ನಾನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಲಾಡಿ ಇಡೋಕ್ಕೋಸ್ಕರ ನಾನು ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಅದೇ ನೀವು ಎಲಾಸ್ಟಿಕ್ ಹಾಕಬೇಕು, ಬೆಲ್ಟ್ ಹುಕ್ ಹಾಕಬೇಕು ಅಂತ ಹೇಳಿದ್ರೆ ಇದನ್ನು ನೀವು 5 ಇಂಚು ತೊಗೊಳ್ಬೇಕಾಗುತ್ತೆ. ಈ ರೀತಿ ಜಿಪ್ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮೇಲೆ ಬೆಲ್ಟನ್ನು ಸ್ಟಿಚ್ ಮಾಡಬೇಕು. ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸ್ಟಿಚ್ ಮಾಡಬೇಕು. ಯಾವಾಗಲೂ ಲೆಹಂಗಾನ ಬೆಲ್ಟ್ ಸ್ಟಿಚ್ ಆದಮೇಲೆ ಕ್ಯಾನ್ ಅಟ್ಯಾಚ್ ಮಾಡಬೇಕು. ಇಲ್ಲಾಂದರೆ ಬೆಲ್ಟ್ ಸ್ಟಿಚ್ ಮಾಡಬೇಕಾದ್ರೆ ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಆದ್ದರಿಂದ ಬೆಲ್ಟ್ ಸ್ಟಿಚ್ ಆದಮೇಲೆ ಕ್ಯಾನ್ ಅಟ್ಯಾಚ್ ಮಾಡಬೇಕು. ಕ್ಯಾನನ್ನು ಯಾವ ರೀತಿಯಾಗಿ ಫುಲ್ ಫಿನಿಶ್ಡ್ ಆಗಿ ಅಟ್ಯಾಚ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ರೀತಿಯಾಗಿ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಬೇಕು. ಇದನ್ನು ನೋಡ್ತಾ ಇದ್ದೀರಲ್ಲ, ಲೆಹಂಗಾಗೆ ಜಿಪ್ಪು, ಇನ್ವಿಸಲ್ ಜಿಪ್ಪು ಕಂಪಲ್ಸರಿ ಹಾಕಲೇಬೇಕು. ನೋಡ್ತಾ ಇದ್ದೀರಲ್ಲ ಲೆಹಂಗಾ ಎಷ್ಟು ಚೆನ್ನಾಗಿದೆ ಅಂತ. ಥ್ಯಾಂಕ್ ಯು.